ಅವೆಲ್ಲರೂ ನನಗೆ ಕೇಳಿದ್ದು ಈ ಒಂದು ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ಬಗ್ಗೆ. ಯಾಕಂದರೆ ಕೆಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಸುಮಾರು ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ, ಬೆಳಗ್ಗೆಯಿಂದ ಸಾಯಂಕಾಲ ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯ ಏನಿತ್ತು ಅದು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಯವರು ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿ, ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಅವರು ಹೇಳಿದ್ದಾರೆ. ಅದ ನಂತರ ಬಹುಶಃ ಈ ವಿಷಯ ಬಗ್ಗೆ ಮಾತಾಡೋದು ಏನೂ ಕೂಡ ಇಲ್ಲ. ಈಗ ತಾವೆಲ್ಲರೂ ನನಗೆ ಕೇಳಿದ್ದು ಈ ಒಂದು ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ಯಾವಾಗ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನವಂಬರಲ್ಲಿ ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ ಮಾಡ್ತೀವಂತ ಹೇಳಿದರು ಅವರು. ಅದ ನಂತರ ಇವಾಗ ಡಿಸೆಂಬರ್ 19ನೇ ತಾರೀಕು ತನಕ ಪಾರ್ಲಿಮೆಂಟ್ ಸೆಷನ್ ನಡೀತದೆ, ಹಾಗೂ ನಮ್ಮ ಅಸೆಂಬ್ಲಿ ಸೆಷನ್ನು ಕೂಡ 8ನೇ ತಾರೀಕು ಪ್ರಾರಂಭ ಆಗಿ 19ನೇ ತಾರೀಕು ತನಕ ನಡೀತದೆ. ಬಹುಶಃ ಡಿಸೆಂಬರ್ 25ನೇ ತಾರೀಕಿಗೆ ಕಲಬುರಗಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಲೂ ಕೂಡ ನಮ್ಮ ಒಂದು ಉದ್ದೇಶ ಇದೆ. ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಕೂಡ ನಾವು ಈ ವಿಷಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಸೇರಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ಡಿಸೆಂಬರ್ 25ನೇ ತಾರೀಕಿಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅಂತ ಒಂದು ಉದ್ದೇಶ ಇದೆ. ಈ ವಿಷಯ ಬಗ್ಗೆ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಈ ಮತ್ತು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಉದ್ದೇಶ. ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕೆಲವು ಕಾರ್ಯಕ್ರಮಗಳು ಅಕ್ಟೋಬರಲ್ಲಿ ಆಗಬೇಕಾಗಿತ್ತು, ಸ್ವಲ್ಪ ಮುಂದೂಡಿಕೆ ಆಗಿದೆ. ಆ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ಉದ್ದೇಶ ಇದೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಇವಾಗ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್, ನಾನು ಹೇಳಿದ್ದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ನವಂಬರಲ್ಲಿ ಆಗಬೇಕಾಗಿತ್ತು, ಡಿಸೆಂಬರ್ ಎಂಡಲ್ಲಿ ಆಗಬಹುದು, ಇಲ್ಲಾಂದರೆ ಜನವರಿ ಇಲ್ಲಾಂದರೆ ಫೆಬ್ರವರಿಯಲ್ಲಿ ಆಗ್ಬೋದು ಅಂತ ನಂಗೆ ಅನಿಸ್ತದೆ, ಯಾಕಂದರೆ ಅವ್ರು ಹೇಳ್ತಕ್ಕಂಥ ಮಾತು. ನಾವು ಆ ವಿಷಯ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಇವತ್ತು. ಅದು ಬಿಟ್ಟು ಬೇರೆ ವಿಷಯ, ಅದು ಮುಖ್ಯಮಂತ್ರಿಯವರ ಒಂದು ವಿಷಯ ಆಗಲಿ ಉಪಮುಖ್ಯಮಂತ್ರಿಯವರ ವಿಷಯ ಆಗಲಿ ಯಾವುದನ್ನು ಕೂಡ ಚರ್ಚೆನೂ ಕೂಡ ಆಗಿಲ್ಲ. ಅಷ್ಟು ನಾವು ಮಾತಾಡಿದ ಅದೇ ವಿಷಯ, ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಮಂತ್ರಿ ಸ್ಥಾನದ ನಾನು ಆಕಾಂಕ್ಷಿ ಇದ್ದೀನಿ. ಇದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವರಿಷ್ಠರಿಗೂ ಕೂಡ ಗೊತ್ತಿದೆ. 2018ರಲ್ಲೂ ಕೂಡ ನಾನು ಆಕಾಂಕ್ಷಿ ಇದ್ದೆ, 2023ರಲ್ಲೂ ಕೂಡ ನಾನು ಆಕಾಂಕ್ಷಿ ಇದ್ದೆ. ಭಾಳಷ್ಟು ಜನ ಸೀನಿಯರ್ ಶಾಸಕರೆಲ್ಲ ಏನೇನಿದ್ದಾರೆ ಅವ್ರಿಗೆ ಈ ಒಂದು 2.5 ವರ್ಷ ನಂತರ ಒಂದು ಅವಕಾಶ ಸಿಗ್ತದೆ ಅಂತ ನಮಗೆಲ್ಲರಿಗೂ ಕೂಡ ಒಂದು ವಿಶ್ವಾಸ.